ತಿರುಪತಿ ಶ್ರೀಶೈಲ ಲಡ್ಡುಗಳಿಗೆ ಟಾಯ್ಲೆಟ್ ಕ್ಲೀನರ್ ಮಿಕ್ಸಿಂಗ್. ಹಿಂದಿನ ಜಗನ್ ಸರ್ಕಾರದ ವಿರುದ್ಧ ಸಿಎಂ ನಾಯ್ಡು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆಂಧ್ರಪ್ರದೇಶದ ಶ್ರೀಶೈಲದ ಭಕ್ತರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಶ್ರೀಶೈಲದ ಕೋಟ್ಯಾಂತರ ಭಕ್ತರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಲಡ್ಡು ತಯಾರಿಕೆ ಮಾಡುವ ಸಂದರ್ಭದಲ್ಲಿ ಕಲಬೆರಕೆ ಮಾಡಲಾಗ್ತಾ ಇತ್ತು, ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಲಾಗಿತ್ತು ಅಂತ ವರದಿ ಹೇಳಿದೆ. ತಿರುಪತಿ ಲಡ್ಡು ಪ್ರಸಾರದಲ್ಲಿ ಕಲಬೆರಕೆ ತುಪ್ಪವನ್ನ ಬಳಸಲಾಗಿದೆ. ಸಿಬಿಐ ನೇತೃತ್ವದ ವಿಶೇಷ ತನಿಖಾ ತಂಡ ತನಿಖೆಯನ್ನು ಪೂರ್ಣಗೊಳಿಸಿದೆ. ವನಸ್ಪತಿ ಎಣ್ಣೆ ಬಳಸಿ ತುಪ್ಪ ತಯಾರಿಸುವ ಮೂಲಕ ದೋಖಾ ಮಾಡಲಾಗಿದೆ. 234 ಕೋಟಿ ರೂಪಾಯಿ ಮೊತ್ತದ ವಂಚನೆ ನಡೆದಿದೆ ಅಂತೇಳಿ ಚಂದ್ರಬಾಬು ನಾಯ್ಡು ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ತಿರುಪತಿ ಶ್ರೀಶೈಲ ಪ್ರಸಾದ ಲಡ್ಡು ರೂಪದಲ್ಲಿ ಪ್ರಸಾದವನ್ನ ಕೊಡ್ತಾರೆ. ಈ ಲಡ್ಡು ತಯಾರು ಮಾಡೋಕೆ ತುಪ್ಪವನ್ನ ಬಳಸ್ತಾರೆ. ಆದರೆ ಇಲ್ಲಿ ಟಾಯ್ಲೆಟ್ ಕ್ಲೀನರ್ ಅನ್ನ ಮಿಕ್ಸಿಂಗ್ ಮಾಡಲಾಗಿತ್ತು ಎನ್ನುವಂಥ ಗಂಭೀರ ಆರೋಪವನ್ನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾಡಿರುವಂಥದ್ದು. కల్తీ అయిన గీ బాధేస్తుంది. అలాంటి గీ తీసుకొచ్చారు. మామూలు కెమికల్స్తో తయారు చేశారు. పేపర్లో వస్తే నాకే ఆశ్చర్యం వస్తూ ఉంది. ఎలాంటి కెమికల్స్ అంటే మన బాత్రూముల్లో వేసి క్లీన్ చేసే కెమికల్ని గీలో వేసి దాన్ని మళ్ళీ లడ్డు చేసి మనం తినే పరిస్థితికి వచ్చామని వస్తున్నాయి. శ్రీశైలంలో కూడా కల్తీ జరిగిందని. కెమికల్స్ రెండున్నాయి. కెమికల్స్ వాడినప్పుడు కొన్ని వెజిటబుల్ వాడతారు. వెజిటబుల్ ఫ్యాట్ వాడితే ఎక్కువ రేటు, అనిమల్ ఫ్యాట్ అయితే తక్కువ రేటు. అది కూడా కలిపారని ఎన్డీడీబీ రిపోర్ట్ ఇచ్చే పరిస్థితికి వచ్చింది. నిన్నే మాట్లాడాడు. సిబిఐ ఇచ్చింది, సిట్ ఇచ్చింది, ఏమీ లేదని చెప్పింది అని అంటాడు. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಗಮನಿಸ್ತಾ ಇದ್ವಿ ಈ ಹಿಂದೆಯೂ ಕೂಡ ಚಂದ್ರಬಾಬು ನಾಯ್ಡು ಅವರು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ರು. ಈಗ ಶ್ರೀಶೈಲದ ಲಡ್ಡು ವಿಚಾರದಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಟಾಯ್ಲೆಟ್ ಕ್ಲೀನರ್ ಅನ್ನ ಬಳಸಲಾಗಿತ್ತು ಎನ್ನುವಂಥ ನಿಟ್ಟಿನಲ್ಲಿ ಯಾವ ಆಧಾರದ ಮೇಲೆ ಈ ಆರೋಪವನ್ನ ಚಂದ್ರಬಾಬು ನಾಯ್ಡು ಅವರು ಮಾಡಿದ್ದಾರೆ? ಸಂಪತ್ತು, ಆಂಧ್ರ ಪ್ರದೇಶದಲ್ಲಿ ಆ ರಾಜಕೀಯ ಕೆಸರಾಟ ಅನ್ನೋದು ದೊಡ್ಡ ಮಟ್ಟದಲ್ಲಿ ಪ್ರತಿನಿತ್ಯ ಕೂಡ ನಡೀತಾ ಇರುತ್ತೆ. ಯಾಕೆ ಅಂತಂದರೆ ಕಳೆದ ಬಾರಿ ಏನು ಜಗನ್ ಅವರು ಅಧಿಕಾರದಲ್ಲಿದ್ದಾಗ ಚಂದ್ರಬಾಬು ನಾಯ್ಡು ಅವರು ಅಧಿಕಾರದ ಅವಧಿಯಲ್ಲಿ ಏನು ತಿರುಪತಿ ಲಡ್ಡಿನಲ್ಲಿ ದನದ ಮಾಂಸವನ್ನು ಕಲಬೆರಕೆಯನ್ನು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಏನು ಈಗಿರುವಂಥ ಚಂದ್ರಬಾಬು ನಾಯ್ಡು ಅವರ ಸರ್ಕಾರದಲ್ಲಿ ಆಗಿರುವಂಥ ಹಗರಣಗಳಿಗೆ ಸಂಬಂಧಪಟ್ಟಂತೆ ಜಗನ್ ಅದೇನು ಅಧಿಕಾರಕ್ಕೆ ಬರ್ತಿತ್ತಂತೆ ಆ ತಕ್ಷಣ ಚಂದ್ರಬಾಬು ನಾಯ್ಡನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗ ಸದ್ಯಕ್ಕೆ ಆಂಧ್ರದಲ್ಲಿರೋದು ಚಂದ್ರಬಾಬು ನಾಯ್ಡು ಅವರ ಆಡಳಿತ. ಈ ಕಾರಣದಿಂದಾಗಿ ಈಗ ಜಗನ್ ಅವರು ಆಡಳಿತದಲ್ಲಿದ್ದಾಗ ಶ್ರೀಶೈಲದಲ್ಲಿ ಆ ಲಡ್ಡುಗಳ ಬಳಕೆಯಲ್ಲಿ ಟಾಯ್ಲೆಟ್ ಕ್ಲೀನರ್ ಅನ್ನ ಬಳಕೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಸರ್ಕಾರದಿಂದ SIT ಅನ್ನು ಕೂಡ ರಚನೆ ಮಾಡಲಾಗುತ್ತೆ. ಬೇಕಿದ್ರೆ CID ಅವರು ಕೂಡ ತನಿಖೆಯನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಆದರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗಿರುವಂತ ಅಂದ್ರೆ ಏನು ತಿರುಪ್ತಿಗೆ ಸುಮಾರು ದೇಶಾದ್ಯಂತ ಕೋಟ್ಯಾಂತರ ಜನ ಭಕ್ತರಿದ್ದಾರೆ. ಅವಾಗಲೂ ಕೂಡ ತಿರುಪ್ತಿಗೆ ಒಂದಷ್ಟು ಜನ ಭಕ್ತರ ಸಾಕಷ್ಟು ಆತಂಕಗೊಳಗಾಗಿದ್ರು. ಲಡ್ಡು ಏನು ತಯಾರಿಕೆ ಘಟ್ಟದಲ್ಲಿ ಕೂಡ ಸಾಕಷ್ಟು ಏನು ವ್ಯತ್ಯಾಸ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ನಂದಿನಿ ತುಪ್ಪವನ್ನೇ ಅಲ್ಲಿಗೆ ಬಳಕೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಒತ್ತಡ ಇರಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ KF ಏನು ತಯಾರಿಸುವಂಥ ನಂದಿನಿ ತುಪ್ಪನೇ ಕೂಡ ತಿರುಪ್ತಿಯಲ್ಲಿ ಬಳಸ್ತಾ ಇದ್ರು. ಅದೇ ರೀತಿಯಲ್ಲೂ ಕೂಡ ಶ್ರೀಶೈಲದಲ್ಲಿ ಲಡ್ಡು ಕೂಡ ಎಲ್ಲ ಒಂದು ಕಡೆ ಕಲಬೆರಕೆಯನ್ನ ಮಾಡಲಾಗ್ತಿದೆ ಅಂತ ಹೇಳ್ಬಿಟ್ಟು ಗಂಭೀರವಾದಂತಹ ಆರೋಪವನ್ನು ಮಾಡ್ತಿದ್ದಾರೆ. ಹೀಗಾಗಿ ಶ್ರೀಶೈಲಂನ ಆಡಳಿತ ಮಂಡಳಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ, ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡುತ್ತಾ ಇಲ್ಲ ತನಿಖೆಗೆ ಏನಾದರೂ ಸಹಕಾರ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಯಾಕೆಂತಂದ್ರೆ ಆ ದೇವರ ಹೆಸರಿನಲ್ಲಿ ಸಾಕಷ್ಟು ಜನ ಭಕ್ತರಿರ್ತಾರೆ. ಆ ಭಕ್ತರಿಗೆ ಎಲ್ಲ ಒಂದು ಕಡೆ ಮನೋಭಾವನೆಗೆ ಧಕ್ಕೆ ತರುವಂತ ಹೇಳಿಕೆಗಳು ಇದಾಗುತ್ತೆ. ಹೀಗಾಗಿ ರಾಜಕಾರಣಿಗಳು ಯಾವುದಾದ್ರ ಮೇಲೆ ಹೇಳಿಕೆಯನ್ನ ಕೊಡಬೇಕಂತಂದ್ರೆ ಅವರು ದ್ವೇಷದ ರಾಜಕಾರಣವನ್ನು ಮಾಡಬೇಕಾ, ಇಲ್ಲ ನೈಜ ರಾಜಕಾರಣವನ್ನು ಮಾಡಬೇಕಾ, ಇಲ್ಲ ಭಕ್ತರ ಭಕ್ತಿಯನ್ನ ಉಳಿಸುವಂತ ಕೆಲಸವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಇದೆಲ್ಲವನ್ನು ಕೂಡ ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಸಂಪತ್ತು, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.